ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ಪ್ರತಿಯೊಬ್ಬರು ಹೆಂಗಸು, ಪ್ರತಿಯೊಬ್ಬ ಗಂಡಸರು, ಯುವಕ ಯುವತಿಯರು, ಅದು ಮಕ್ಕಳು ಕೂಡ ನೋಡಬೇಕಾದಂಥ ಒಂದು ಸಂಚಿಕೆ. ಈ ಎಪಿಸೋಡ್ನಲ್ಲಿ ಅಗ್ನಿ ಮತ್ತು ಚೋರ ಭಯ, ಇತ್ತೀಚೆಗೆ ನಾನು ಪ್ರತ್ಯಕ್ಷವಾಗಿ ನೋಡಿದಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಕೊಟ್ಟಂಥದ್ದು ಅಲ್ಲದೆ ಕೆಲವು ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ. ದಿನಪತ್ರಿಕೆಗಳಲ್ಲಿ ಏನಂದರೆ, ಹೆಂಗಸು ಒಬ್ಬಳೇ ರಸ್ತೆಯಲ್ಲಿ ಹೋಗ್ತಿರ್ತಾಳೆ, ಇಬ್ಬರು ಯುವಕರು ತಲೆಗೆ ಹೆಲ್ಮೆಟ್ ಹಾಕೊಂಬಂದಿರ್ತಾರೆ. ಇಬ್ಬರೂ ಕಂಪ್ಲೀಟ್ ಮುಚ್ಕೊಂಡು, ತಲೆಗೆ ಹೆಲ್ಮೆಟ್ ಹಾಕಿ ಮುಖನೂ ಮುಚ್ಕೊಂಡು ರಸ್ತೆಯಲ್ಲಿ ಹೋಗ್ತಿರ್ತಾರೆ. ಆ ಕಡೆ ಒಂದು ಹೆಂಗಸು ಏನೋ ಪರ್ಚೇಸ್ ಮಾಡಿಕೊಂಡು, ತರಕಾರಿನೋ ಹೂವೋ ಏನೋ ಒಂದು ಮನೆಗೆ ಬೇಕಾದ ಸಾಮಾನ ಪರ್ಚೇಸ್ ಮಾಡಿಕೊಂಡು, ಖರೀದಿ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರ್ತಾಳೆ, ಅಥವಾ ಪೇಟೆಗೆ ಹೋಗ್ತಾ ಇರ್ತಾಳೆ. ಇಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇರ್ತಾಳೆ, ಇಲ್ಲ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಹೋಗ್ತಿರ್ತಾಳೆ. ಸಡನ್ನಾಗಿ ಬಂದು ಕತ್ತಿರೋ ಚೈನ ಕಿತ್ಕೊಂಡು ಹೋಗ್ಬಿಡ್ತಾನೆ ಆ ಟೂ ವೀಲರ್ ಬಂದೊಬ್ಬ. ಅವಳು ಹಿಂಗೆ ಕಣ್ಬಿಟ್ಟು ಕಣ್ ತೆಗಿಸೋಳೆ, ಕತ್ತಿರೋ ಮಾಂಗಲ್ಯ ಅಥವಾ ನೆಕ್ಲೆಸ್ ಏನಿದೋ ಅದನ್ನು ಕಿತ್ಕೊಂಡು ಪಟ್ಟಂತ ಮಾಯ ಆಗಿಬಿಡ್ತಾರೆ. ಇತ್ತೀಚೆಗೆ ಸರಗಳ್ಳತನ ಜಾಸ್ತಿ ಆಗ್ತಾ ಇದೆ. ಎಷ್ಟು ಪ್ರಯತ್ನ ಮಾಡಿದ್ರು ಪೊಲೀಸ್ನವರು ಹುಡ್ಕೋಕ್ಕಾಗ್ತಿಲ್ಲ. ಯಾಕೆಂದರೆ ಯಾರು ಅಂತ ಗುರ್ತು ಹಿಡಿಯೋಕ್ಕಾಗ್ತಿಲ್ಲ. ಮುಖ ಪೂರ್ತಿ ಹೆಲ್ಮೆಟಲ್ಲಿ ಮುಚ್ಕೊಂಬಿಟ್ಟಿರ್ತಾರೆ. ಆ ಗಾಡಿ ನಂಬರ್ನ ಮುಚ್ಚಿಬಿಟ್ಟಿರ್ತಾರೆ. ಗಾಡಿ ರಿಜಿಸ್ಟ್ರೇಷನ್ ನಂಬರ್ನ ಯಾವುದನ್ನು ಮುಚ್ಚಿಬಿಟ್ಟಿರ್ತಾರೆ. ಯಾವ CCTV ಹುಡುಕರು ಕೂಡ ಅವ್ರು ಯಾರು ಯಾವ ಗಾಡಿ ಅಂತ ಗೊತ್ತಾಗೋದಿಲ್ಲ. ಸುಮಾರು 1-1.5 ಕಿಲೋಮೀಟ್ರ್ ಹೋದರೂ ಕೂಡ ಆ ವೆಹಿಕಲ್ ಯಾವ ರೋಡಲ್ಲಿ ಹೋಯ್ತೋ ಆ ಹೋದಂಥ ರೋಡಲ್ಲಿ ಅಲ್ಲಿ ಇದ್ದಂಥ CCTV ಫುಟೇಜ್ ತೊಗೊಂಡು ನೋಡ್ತಾರೆ. ಇಬ್ಬರು ವ್ಯಕ್ತಿಗಳು ಕದ್ದಿರೋದು ಕಾಣುತ್ತೆ, ಗಾಡಿ ನಂಬರ್ ಇಲ್ಲ, ಮುಖ ಚೇರೆ ಗೊತ್ತಾಗೋದಿಲ್ಲ. ಯಾವುದೋ ಒಬ್ರು ಮಾರ್ವಾಡಿ ಹೆಂಗಸು ಹಸುಗೆ ಚಪಾತಿ ಕೊಡ್ತಾ ಇದ್ದಾಳೆ. ಸುಮಾರು ಒಂದು 10:30 ಬೆಳಗ್ಗೆ 10-10:30 ಆಗಿರುತ್ತೆ. ಮಾರ್ವಾಡಿ ಹೆಂಗಸು ಹಸುಗೆ ಚಪಾತಿ ತಿನ್ನಿಸ್ಬಿಟ್ಟು ಒಂದು ಪಾತ್ರೆಯಲ್ಲಿ ಪ್ಲಾಸ್ಟಿಕ್ ಬಕೆಟಲ್ಲಿ ನೀರಿಡ್ತಾಳೆ ಕುಡಿಯೋಕ್ಕೆ ಅಂತ. ನೀರಿಟ್ಬಿಟ್ಟು ಕುಡಿತಾ ಇದೆ ಹಸು. ಅವಳು ಬಗ್ಗಿದ್ದಾಳೆ. ಹಸು ತಲೆನ ರೀತಿ ಮಸಾಜ್ ಮಾಡ್ತಿದ್ದಾಳೆ. ಸಡನ್ನಾಗಿ ಒಂದು 20-22 ವರ್ಷ ಹುಡುಗ ಬಂದು ಪಟ್ಟಂತ ಹಾಕಿದ್ದಂಥ ನೆಕ್ಲೆಸ್ಸು ಸರ ಏನೋ ಕಿತ್ಕೊಂಡು ಹೋಗೇ ಬಿಡ್ತಾನೆ. ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಪಟ್ಟಂತ ಕಿತ್ಕೊಂಡು ಅವಳಿಗೆ ಏನು ಅಂತ ನೋಡೋಷ್ಟು ಇಬ್ಬರು ಪರಾರಿ. ಇನ್ನೊಂದು ಅಜ್ಜಿ ಬೆಂಗಳೂರಿಗೆ ಬಂದಿದ್ದಾಳೆ ಮಗ ಸೊಸೆ ನೋಡೋಕ್ಕೆ. ಅಜ್ಜಿ ಅಂತಂದರೆ ಒಂದು 50 ವರ್ಷ ವಯಸ್ಸಾಗಿರ್ಬೋದು. ಅವಳು ಕೈ ತುಂಬ ಬಳೆ ಹಾಕ್ಕೊಂಡು ಒಂದು ನೆಕ್ಲೆಸ್ ಏನೋ ಮಾಡ್ಕೊಂಡು 3 ಎಳೆ ಅವಲಕ್ಕಿ ಚೈನ್ ಅಂತೆ. ಅವಳು ಟಿ ವಿಲಿ ಇಂಟ್ರು ಕೊಟ್ಟಿದ್ದು 3 ಎಳೆ ಅವಲಕ್ಕಿ ಚೈನು ಯಾವುದೋ ಕಾಲದಲ್ಲಿ ಮಾಡಿಸಿದ್ದು. ಮದುವೆ ಟೈಮದಲ್ಲೋ ಮದುವೆ ಆದಮೇಲೋ ಕತ್ಕ ಹಾಕ್ಕೊಂಡು ಅದಕ್ಕಿಷ್ಟೆಲ್ಲ ಪದಕ ಬೇರೆ ಇದೆ, ಚಿನ್ನದ್ದು ಅರಳಲ್ಲಿ ಮಾಡಿಸೋ ಪದಕ, 3 ಎಳೆ ಚೈನು ಹಾಕ್ಕೊಂಡು ರೈಲ್ವೆ ಸ್ಟೇಷನಿಂದ ಇಳಿದು, ಟ್ರೈನಿಂದ ಇಳಿದು ಫುಟ್ಪಾತಿಗೆ ಬಂದು ಆಟೋ ರಿಕ್ಷಾ ಕೇಳ್ತಾ ಇದ್ದಾಳೆ. ಆಟೋ ರಿಕ್ಷಾ ನಾನು ಬರಲ್ಲ ಅಂದರು. ಇನ್ನೊಬ್ಳು ಕೇಳಿದ್ರು, ಅದು ಬರಲ್ಲ ಅಂದರು. ಸರಿ ಬರೋವರೆಗೂ ಆಟೋಗಳು ಕಣ್ಣು ಕಾಣೋರು ನಿಂತಿದ್ದಾಳೆ. ಆ ಕಡೆಯಿಂದ ಸುಮಾರು ಒಂದು 28-29 ವರ್ಷದ ವಯಸ್ಸಾದವರು 3 ಜನ ಒಂದೇ ಗಾಡೀಲಿ ಕೂತಿದ್ದಾರೆ. ಬಂದ್ಬಿಟ್ಟು ಎಲ್ಲೋಗ್ಬೇಕು ನೀವು ಅಂತ ಅವಳು ಕೇಳ್ತಾ ಇದ್ದಾರೆ. ಅಲ್ಲಿ ನಾನು ಟಿ ವಿಲಿ ನೋಡಿದ್ದು, ಬಟ್ ಅವ್ರು ಏನು ಮಾತಾಡ್ತಿರೋ ಗೊತ್ತಿಲ್ಲ. ಎಲ್ಲಿಗೋಗ್ಬೇಕು ಅಂತ ಕೇಳಿದಾಗ ಈ ಥರ ಏರಿಯಾಗೆ ಹೋಗ್ಬೇಕು ಅಂತ ಮಾತಾಡ್ತಾ ಇದ್ದಾರೆ. 3 ಜನ ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ. ಮಾತಾಡ್ತಾ ಅವರು ಏನು ಹೇಳಿದ್ರು ಏನೋ ಗೊತ್ತಿಲ್ಲ. ಒಂದೇ ಅಥವಾ 2 ಸೆಕೆಂಡಲ್ಲಿ ಅವ್ರಿಗೆ ಅಜ್ಜಿ ಎಲ್ದುಬಿಟ್ಟು ಅಜ್ಜಿ ಬಿದ್ದು ಅದ್ಲಿ ಪಟ್ಟಂತ ಹಾರಿಬಿಟ್ರು. ಅಷ್ಟು ಜನ ಓಡಾಡ್ತೀವಿ, ಯಾರು ಹಿಡಿಯೋಕ್ಕಾಗಿಲ್ಲ ಅವ್ರನ್ನ ನೋಡಿ. ಅವ್ರು ನೋಡ್ತಾರೆ ಯಾರು ಎಲ್ಲಿಂದ ಬಂದಿದ್ದಾರೆ, ಒಂಟಿನ ಜೊತೆಲಿದ್ದಾರಾ ಅಂತೇಳಿ.
ಈ ಥರ ನೋಡಿ ಒಂದು ದಿನಕ್ಕೆ ಬೇರೆ ಬೇರೆ ಏರಿಯಾದಲ್ಲಿ ಅವರು ಒಂದು ದಿನಕ್ಕೆ 1-2 ಲಕ್ಷ ರೂಪಾಯಿ ವರ್ತು ಬೆಲೆ ಬಾಳುವಂಥ ಚಿನ್ನದ ಒಡವೆಗಳನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಸರಗಳ್ಳತನ. ಮೊನ್ನೆ ಯಾರೋ ಒಬ್ಬರು ಮಾತ್ರ ಬಂದು ಮಾತಾಡ್ತಿದ್ರು. 11 ವರ್ಷದ ಹುಡುಗಿ ಹುಡ್ತಬ್ಬ ಮಾಡಿದ್ದಾರೆ. ನಿನ್ನೆ ಹುಡ್ತಬ್ಬ ಆಗಿದೆ. ಹುಡ್ತಬ್ಬಕ್ಕೆ ಅಜ್ಜ ಅಜ್ಜಿ ಅಂದರೆ ಮಗುನ ತಾತ ಅಜ್ಜಿ ಇಬ್ಬರು ಸೇರಿ ಒಂದು ಮಗುಗೊಂದು ಚೈನ್ ಮಾಡಿಸ್ಕೊಟ್ಟಿದ್ದಾರೆ. ಆಮೇಲೆ ಮನೇಲಿ ಆ ಹುಡುಗಿಗೊಂದು ಚೈನ್ ಮಾಡಿಸಿದ್ರು ಮುಂಚೆನೇ. ಎರಡೂ ಹಾಕಿದ್ದಾರೆ. ಹುಡುಗಿ ಏನು ಮಾಡಿದ್ದಾಳೆ, ಹೊರ್ಗಡೆ ಬಂದು ಕಸ ಎತ್ಕೊಂಬಂದು BBMP ತೊಟ್ಟಿಗೆ ಹಾಕಬೇಕು, ಅಲ್ಲೋಗಿ ಇಡಬೇಕು. ಅದಕ್ಕೆ ಬಂದಿದ್ದಾಳೆ. ನಿನ್ನೆ ಹುಡ್ತಬ್ಬ ಆಗಿತ್ತು, ಕತ್ತಿಂದ ಚೈನ್ ತೆಗ್ದಿಲ್ವಂತೆ. ಕಸ ಹಾಕ್ಲಿಕ್ಕೆ ಅಂತ ಬಂದಿದ್ದಾಳೆ. ನಿನ್ನೆ ಎಲ್ಲ ಮನೇಲಿ ಕಸ ಎಲ್ಲ ಜಾಸ್ತಿ ಇತ್ತು. ಹುಡ್ತಬ್ಬ ಮಾಡಿದ್ರಲ್ಲ, ಅಜ್ಜ ಅಜ್ಜಿ ಮಾಡಿಸ್ಕೊಟ್ಟಂಥ ಚೈನು, ಅವ್ರ ಅಪ್ಪ ಅಮ್ಮ ಮಾಡಿಸ್ಕೊಟ್ಟಂಥ ಚೈನು ಎರಡೂ ಹಾಕ್ಕೊಂಡಿದ್ದಾಳೆ. ಹುಡುಗಿ ಒಂದು ಚಿಕ್ಕದಾಗಿ ಒಂದು ಲಂಗ ಮೇಲೊಂದು ರವಿಕೆ ಹಾಕ್ಕೊಂಡಿದ್ದಾಳೆ. ಅದೇನಾಯ್ತು, ಏನು ನೋಡಿದ್ರು ಏನೋ, ಹುಡುಗಿ ಬಂದ ತಕ್ಷಣವೇ ಆ ಹುಡುಗಿನ ಮಾತಾಡಿಬಿಟ್ಟು ಇಲ್ಲೊಬ್ರು ಯಾರೊಬ್ಬರು ಏನೋ ಕೇಳ್ತಾ ಇದ್ದಾರೆ. ಇಲ್ಲಿ ಇದೆಲ್ಲ ಅವ್ರು ಎಲ್ಲಿದ್ದಾರೆ, ಅವ್ರ ಮನೆ ಗೊತ್ತಾ, ಈ ಮನೆ ಗೊತ್ತಾ ಅಂತ ಹೇಳಿ ಮಾತಾಡ್ತಿದ್ದಾರೆ. ನೋಡಿದ್ರೆ ಹುಡುಗಿ ಜೊತೆ ಯಾರೋ ಮಾತಾಡ್ತಿರ್ಬೇಕು ಅಂತ ರಸ್ತೆ ಜನ ಓಡಾಡ್ತಿದ್ದಾರೆ. ಏನೋ ಅವ್ರ ಮನೆ ಮಗಳ ಜೊತೆ ಮಾತಾಡ್ತಿರೋ ಹುಡುಗಿ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಇವರು ಚಿನ್ನ ಕದೀತಾ ಇದ್ದಾರೆ, ಸರ ಕದೀತಾ ಇದ್ದಾರೆ ಅಂತ ಮಾತಾಡ್ತಾ ಆ ಹುಡುಗಿಗೆ ಅದೇನೋ ಮೂಸ್ಬಿಟ್ರೋ ಏನೋ ಕಚ್ಚಿಪ್ಪಲ್ಲಿ ಹಿಂಗೆ ಕೊಟ್ಟರು. ಆ ಹುಡುಗಿ ಹಂಗೆ ನಿಂತು ಹಿಂದ್ಗಡೆ ಕೂತವನು ಹಾಗೆ ಇಟ್ಕೊಂಬಿಟ್ಟು ಹಾಗೆ ಬಿಚ್ಕೊಂಬಿಟ್ಟಿದ್ದಾನೆ. ಕೀಳಲಿಲ್ಲ, ಕಿತ್ತರೆ ರಕ್ತ ಬರುತ್ತೆ, ಏನು ಕಿತ್ತಿಲ್ಲ. ಎರಡನ್ನೂ ಬಿಚ್ಕೊಂಬಿಟ್ಟು ಕೈಲೊಂದು ಉಂಗುರ ಹಾಕಿದ್ರು, ಅದನ್ನು ಬಿಚ್ಕೊಂಡು ಅವ್ಳನ್ನ ಅಲ್ಲೇ ಕೂರಿಸ್ಬಿಟ್ರು. ಅವಳಿಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಎಚ್ಚರ ಆಗಿದೆ. ಹೆಂಗೆ ಅಂದರೆ ಬರಲೇವಲ್ಲ ಅವಳು ಅಂತೇಳಿ ಮನೇಲಿ ಕೆಲಸ ಮಾಡೋಳು ಮನೆ ಕೆಲಸ ಮಾಡೋಕ್ಕೆ ಬರ್ತಿದ್ದಾಳೆ ಅವ್ರ ಮನೆಗೆ. ಅಲ್ಲಿಂದ ಇದೇನು ಹುಡುಗಿ ಇಲ್ಲಿ ಮಲಗಿದ್ದಾಳಲ್ಲ ಅಂತ ನೋಡಿ ಎತ್ತು ನೋಡಿಸಿದ್ರೆ ಮಗು ಮಲಗಿದೆ. ಆಮೇಲೆ ಅವಳು ಕೂಗಿ ಎಲ್ಲರೂ ಕರೆದು ಏನು ಈ ರೀತಿ ಆಗಿದೆ ನೋಡಿದ್ರೆ ಅವ್ಳಿಗೆ ಪ್ರಜ್ಞೆ ಬರೋ ಥರ ಔಷಧಿ ಕೊಟ್ಟು ಕ್ಲೋರೋಫಾರ್ಮ್ ಏನೋ ಕೊಟ್ಬಿಟ್ಟು ಆ ಸರ ಉಂಗುರ ಬಿಚ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಮಾಡೋರು ಯಂಗ್ ಬಾಯ್ಸ್, ಸರಗಳತನ. ಈ ಥರದ್ದು ಚೋರ ಕೃತ್ಯ ಹಗಲೊತ್ತಲ್ಲೇ, ಹಾಡಗ್ಲಲ್ಲೇ, ಜನ ಓಡಾಡೋ ಜಾಗದಲ್ಲೇ ಸಲೀಸಾಗಿ ನಿರ್ಘಳವಾಗಿ ಯಾರ್ದು ತೊಂದರೆ ಆಗ್ದೇನೆ ಕಿತ್ಕೊಂಡು ಹೋಗುವ ರಪ್ಸಕ್ಕೆಲ್ಲ ಗಾಯ ಆಗಿ ರಕ್ತ ಬಂದಿದೆ ಕೆಲವ್ರಿಗೆಲ್ಲ. ಈ ಮಗುಗೆ ಕ್ಲೋರೋಫಾರ್ಮ್ ಮೂಸ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಈ ರೀತಿ ಭಾಳಷ್ಟು ಜನ ಸುವರ್ಣ ಅಪಹರಣ. ಸುವರ್ಣ ಅಂದ್ರೇನು? ಚಿನ್ನವನ್ನು ಹಾಡಗ್ಲಲ್ಲೇ ಶರೀರದಿಂದ ತೊಗೊಂಡು ಹೋಗ್ತಾ ಇದ್ದಾರೆ. ಇದು ಮನೆ ಬೀರು ಲಾಕರ್ನಲ್ಲಿ ಇಟ್ಟಿಲ್ಲ ಅಥವಾ ಮನೇಲಿ ಇಟ್ಟಿಲ್ಲ, ಶರೀರದ ಮೇಲೆ ಇದ್ದದ್ದೇ ಬಿಚ್ಕೊಂಡು ಹೋಗ್ತಾಯಿದ್ದಾರೆ, ಕತ್ಕೊಂಡು ಹೋಗ್ತಾಯಿದ್ದಾರೆ. ಈ ಥರ ಕೃತ್ಯಗಳು ಭಾಳಷ್ಟು ನಡೀತಾ ಇದೆ. ಸರಗಳ್ಳತನ ಆಯಿತು. ನಾವು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಕೆಲವು ಹೆಣ್ಮಕ್ಳು ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ದಾರೆ, ಚಿಕ್ಕದು ಹ್ಯಾಂಡ್ ಬ್ಯಾಗ್. ಸಲೀಸಾಗಿ ಗಾಡೀಲಿ ಬಂದು ಹಂಗೆ ಪಟ್ಟದ ಕಿತ್ಕೊಂಡು ಹೋಗ್ಬಿಡ್ತಾರೆ. ಹ್ಯಾಂಡ್ ಬ್ಯಾಗ್ ಕೈಲಿ ಇಟ್ಕೊಂಡಿರ್ತಾರೆ, ಅದರಲ್ಲಿ ಮೊಬೈಲ್ ಇರ್ತದೆ, ದುಡ್ಡಿಟ್ಟಿರ್ತಾರೆ, ಲಿಪ್ಸ್ಟಿಕ್ ಅಂತೆ ಏನೋ ಅವ್ರದ್ದು ಬೇಕಿದ್ದಲ್ಲೇ ಇಟ್ಕೊಂಡಿರ್ತಾರೆ. ಹೀಗೆ ಒಂದು ಹುಡುಗಿ ಕಾಲೇಜಿಂದ ಮನೆಗೆ ಹೋಗ್ತಿರ್ತಾಳೆ, ಬಸ್ ಸ್ಟಾಪಲ್ಲಿ ನಿಂತಿರ್ತಾಳೆ, ಕೂತಿರ್ತಾರೆ ಅಲ್ಲಿ ಇಬ್ಬರು ಹುಡುಗರು, ಇವಳು ನಿಂತಿರ್ತಾಳೆ. ಆ ಹುಡುಗಿ ಗೊತ್ತಿಲ್ಲ ಇಬ್ಬರು ಕಳ್ಳರು ಇವರಿದ್ದಾರೆ ಅಂತೇಳಿ ಸುಮ್ಮನೆ ಕೂತಿರ್ತಾಳೆ. ಒಂದು ಫೋನ್ ಬರುತ್ತೆ, ಫೋನಲ್ಲಿ ಮಾತಾಡ್ತಿದ್ದಂಗೆ ಆ ಬ್ಯಾಗ್ನೇ ಎತ್ಕೊಂಡು ಹೊರಟೋಗ್ಬಿಡ್ತಾರೆ. ಒಂದು ಹೆಂಗಸು ಆಫೀಸ್ಗೆ ಹೋಗ್ತಾರೆ, ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರೇನು ಮಾಡೋದ್ರಲ್ಲಿ ಒಂದಷ್ಟು ಮೆಟ್ರೋ ಪಾಸ್ ಅಂತೆ, ದುಡ್ಡು ಮತ್ತು ಕೆಲವುದು ಏನೋ ಲೆಟರ್ಸು, ಆಧಾರ್ ಕಾರ್ಡು ಮತ್ತು ಇನ್ಯಾವುದೋ ಕೆಲವುದು ಮೆಟ್ರೋ ಕಾರ್ಡು ಇದೆಲ್ಲ ಇಟ್ಕೊಂಡಿದ್ದಾರಂತೆ. ಹೋಗ್ತಿದ್ದಾರೆ, ಬಸ್ ಕತ್ತಬೇಕು. ಬಸ್ ಕತ್ಬಿಟ್ಟು ಹೋಗ್ತಿದ್ದಂಗೆ ಅವರು ಹತ್ತಿದ್ದಂಗೆ ಕಿತ್ಕೊಂಡು ಹೋಗಿದ್ದಾನೆ. ಅವಳು ಒಳಗಿದ್ದಾಳೆ, ಕಿತ್ಕೊಂಡು ಹೋಗ್ಬೇಕು. ಬಸ್ ಹೊರಟೋಯ್ತು. ಬಸ್ಸು ಡ್ರೈವರ್ ಗೊತ್ತಿಲ್ಲ ಅವಳು ಪರ್ಸ್ ಕಿತ್ಕೊಂಡಿದ್ದಾರೆ ಅಂತೇಳಿ. ಡ್ರೈವರ್ ಹತ್ಕೊಂಡು ಓಡಿಸ್ಕೊಂಡೇ ಹೋಗ್ಬಿಟ್ಟ. ಅವಳು ಕೂಗ್ತಾ ಇದ್ದಾಳೆ. ಆ ಬಸ್ ನಿಲ್ಲಿಸೋ ಅಷ್ಟರೊಳಗೆ ಇವರು ರಿವರ್ಸ್ ಡೈರೆಕ್ಷನಲ್ಲಿ ಬಸ್ ಹಿಂಗೆ ಹೋದರೆ ಇವರು ಆ ಬಸ್ನಲ್ಲಿ ಈ ಕಡೆ ರೂಟಲ್ಲಿ 2 ವೀಲರಲ್ಲಿ ಪರ್ಸೆ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ, ಬ್ಯಾಗು. ಇನ್ನೊಬ್ಬ ಒಂದು 35 ವರ್ಷ ಅನಿಸುತ್ತೆ, ಅವನು ವಾಲೆಟ್ ಇರ್ತಾನೆ, ವಾಲೆಟ್ ಜೋಬಲ್ಲಿಂಗೆ ಪರ್ಸ್ನ ಇರ್ತಾನೆ. ಬಸ್ ಹತ್ತುತ್ತಾ ಇದ್ದಾರೆ, ಅವನು ಹತ್ತುತ್ತಾನೆ. ಹಿಂದೆ ಹತ್ತುತ್ತಿದ್ದಂಗೆ ಹಂಗೆ ಜೋಬಿಂದ ಪರ್ಸ್ ಎತ್ಕೊಂಡ್ಬಿಟ್ಟು ಅವ್ನು ಹತ್ತಲಿಲ್ಲ, ಕಳ್ಕೊಂಡವ್ನು ಹತ್ಕೊಂಡೆ, ದುಡ್ಡು ಎತ್ತವನು ಅಲ್ಲೇ ಇಳಿದ್ಬಿಟ್ಟು ಹೊಟ್ಟೋಗ್ಬಿಟ್ಟ. ಒಬ್ರಿಗೂ ಗೊತ್ತಿಲ್ಲ. ಅವ್ನು ಟಿಕೆಟ್ ತೊಗೊಳಕ್ಕೆ ನೋಡಿದಾಗ ಪರ್ಸ್ ಇಲ್ಲ. ಹತ್ತಕ್ಕೆ ಮುಂಚೆ ಅವನು ಪರ್ಸ್ ಇತ್ತಂತೆ.
ಟಿಕೆಟ್ ಕೇಳೋಕ್ಕೆ ಬಸ್ನಲ್ಲಿ ಟಿಕೆಟ್ ತೊಗೊಳ್ಳಿ ಅಂತಂದಾಗ ಅದು ದುಡ್ಡಿಲ್ಲ. ಆಗ ಎಲ್ಲರೂ ಕೇಳ್ತಾರೆ, ಸಡನ್ನಾಗಿ ಕಳ್ಳ ಅಂತಾನೆ, ಎಲ್ಲಿದ್ದಾನೆ ಕಳ್ಳ, ಅವ್ನು ಕಳ್ಳ ಇಲ್ದು ಅಲ್ಲೇ ಹೊಟ್ಟೋಗಿದ್ದಾನೆ. ಮತ್ತೊಂದು ದುರಂತ ಏನಪ್ಪ ಅಂತಂದರೆ, ರೈಲ್ವೆ ಸ್ಟೇಷನ್ಗೆ ಜಾಸ್ತಿ ಆಗ್ತಾಯಿದೆ. ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಇನ್ನೂ ಹೋಗಿಲ್ಲ, ಲಗೇಜೆಲ್ಲ ಇಟ್ಬಿಟ್ಟು ಕೂತ್ಕೊಂಡಿದ್ದಾರೆ, ಇನ್ನೂ ಜನ ಬರೋದಿತ್ತು. ಇವರು ತಾನೊಬ್ಬ ಟಿಕೆಟ್ ತೊಗೊಂಡು ಪ್ಯಾಸೆಂಜರ್ ಥರ ಬಂದು ಕೂತಿದ್ದಾನೆ. ಕಿಟಕಿಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಟ್ರೈನಲ್ಲಿ ಕೂತಿದ್ದಾಳೆ ಇವಳು, ಗಂಡನೋ ಯಾರೋ ಹೊರಗಡೆಯಿಂದ ಮಾತಾಡ್ತಿದ್ದಾಳೆ. ಅವರಿಬ್ಬರು ಮಾತಾಡ್ತಿದ್ದಾರೆ. ಇವನೇನು ಮಾಡಿದ್ದಾನೆ, ಪಕ್ಕದಾಗ ಕೂತಿದ್ದವನು ಅವಳು ಇಟ್ಟಿದ್ದ ಲಗೇಜ್ ಸೂಟ್ ಕೇಸ್ ನಿಧಾನಕ್ಕೆ ಅವ್ಳು ಗೊತ್ತಿಂಗೆ ಅಲ್ಲಿ ಕಿಟಕಿಯಿಂದ ಹೊರಗಡೆ ಮಾತಾಡ್ತೀವಿ, ಅವ್ಳಿಗೂ ಗೊತ್ತಿಲ್ಲ, ಇವಳು ಗೊತ್ತಿಲ್ಲ, ಎತ್ಕೊಂಡು ಬೇರೆ ಡೋರು ಇಳಿದು ಹೊಟ್ಟೋಗ್ಬಿಟ್ಟಿದ್ದಾನೆ. ಅವಳು ಲಗೇಜಲ್ಲಿ ನೋಡ್ತಾಳೆ, ಊರು ತಲುಪಿದ ಮೇಲೆ ನೋಡ್ತಾಳೆ ಲಗೇಜೇ ಇಲ್ಲ. ಅದು ಕಳೆದೋಗಿರೋದೇ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ. ಅಲ್ಲೇ ಲಗೇಜ್ನ ಆ ಕಡೆ ರೈಲ್ವೆ ಕೋಚು ಇಲ್ಲಿ ಇಳ್ಕಡೆ ಕಿಟಕಿ ಕೂತ್ಕೊಂಡು ಅವಳು ಮಾತಾಡ್ತಿದ್ದಾಳೆ. ಇವನು ಇಲ್ಲಿ ಪಕ್ಕ ಕೂತು ಅವನೊಬ್ಬ ಕೂತಿರೋ ಪ್ಯಾಸೆಂಜರ್ ಥರ ಬಂದು ಇನ್ನೂ ಟ್ರೈನ್ ಹೊರಟಿಲ್ಲ. ಟ್ರೈನ್ ನೋಡೋಕ್ಕೆ ಇನ್ನೂ 15 ನಿಮಿಷ 20 ನಿಮಿಷ ಬೇಕು. ಅಷ್ಟೊಳಗೆ ಲಗೇಜ್ ಎತ್ಕೊಂಡು ಇಟ್ಟೋಗ್ಬಿಟ್ಟಿದ್ದಾನೆ. ಟ್ರೈನಲ್ಲಿ ಮಲಗಿದ್ದಾಗ ರಾತ್ರಿ ಹೊತ್ತು ಮಧ್ಯರಾತ್ರಿ 1:30-2 ಗಂಟೆ ಅನಿಸುತ್ತೆ, ಅವ್ರ ಜೊತೆಲೇ ಬರ್ತಾರೆ, ಒಂಥರ ಕೂತೇ ಇರ್ತಾರೆ. ನೋಡ್ರೆ ರಾತ್ರಿ ಅಷ್ಟೊಳಗೆ ಕೆಳಗಡೆ ಇಟ್ಟು ಲಗೇಜ್ ಎತ್ಕೊಂಡು ಬೇರೆ ಸ್ಟೇಷನ್ಲಿದ್ದು ಹೊರಟೋಗಿರ್ತಾರೆ. ಅದರಲ್ಲಿ ಪಾಪಗಳು ಅಂತೇಳಿ ಡಾಕ್ಯುಮೆಂಟ್ ಇತ್ತಂತೆ, ಕೆಲವು ದುಡ್ಡಿತ್ತು, ಮತ್ತು ಯಾರಿಗೋ ಗಿಫ್ಟ್ ಕೊಡೋಕ್ಕೆ ಅಂತೇಳಿ ಬೆಳ್ಳಿ ಚೊಂಬು ಮತ್ತು ಏನೋ ತೊಗೊಂಡೆಲ್ಲ ಬಂದಿದ್ದಂತೆ ಮದುವೆಗೆ ಹೋಗೋಕ್ಕೆ. ಆ ಫುಲ್ ಕಿಟ್ಟೆ ಎತ್ಕೊಂಡು ಹೊರಟೋಗಿದ್ದಾರೆ. ಮೊಬೈಲ್ ಕದಿಯೋದು, ಸರಗಳ್ಳತನ, ಲಗೇಜ್ ಕದಿಯೋದು, ಇವೆಲ್ಲಕ್ಕಿಂತ ಇನ್ನೂ ಹೆಚ್ಚಾಗಿ ಯಾವುದೋ ಒಂದು ಚಿಕ್ಕದು 8-9 ವರ್ಷದ ಹುಡುಗ, ಆ ಹುಡುಗನ್ನ ಪಕ್ಕದ ಕೂರಿಸ್ಕೊಂಡು ಮಾತಾಡಿಸ್ಕೊಂಡು ಚಾಕ್ಲೇಟ್ ಎಲ್ಲ ಕೊಟ್ಟು ಮಾತಾಡ್ತಿದ್ದಂಗೆ ಅವನಿಗೆ ಆ ಹುಡುಗನ ಅರಿವು ಇಲ್ದಂಗೆ ಅವ್ನು ಕಟ್ಟಿದ ಹುಡುಗ ವಾಚ್ ಇತ್ತಂತ ಅದು ಬಿಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಟ್ರೈನಲ್ಲಿ ಹಣ್ಣು ಮಾರ್ತಾರೆ, ಸೀಬೆ ಹಣ್ಣು, ದಾಳಿಂಬೆ, ಅದು ಇದು ಅಂತೇಳಿ ಚುರುಮುರಿ ಮತ್ತು ಬಿಸ್ಕೆಟ್ಸು, ವಾಟ್ರ್ ಬಾಟ್ಲು ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಮಾರ್ತಾ ಹೋಗ್ತಿರ್ತಾರೆ. ಒಂದು ರೌಂಡ್ ಹೋಗ್ತಾರೆ, ಯಾರು ಹೆಂಗಿದ್ದಾರೆ, ಏನೇನು ಇಟ್ಕೊಂಡಿದ್ದಾರೆ ಅಂತ ಲಗೇಜ್ ಎಲ್ಲ ನೋಡ್ತಾರೆ, ಯಾರೇ ಎಲ್ಲಿ ಕೂತಿದ್ದಾರೆ, ಹೇಗಿದ್ದಾರೆ ಅಂತೆಲ್ಲ ಹೇಳಿ. ಅವನಿಂದ ಇನ್ನೊಂದಿಬ್ಬರು ಇರ್ತಾರೆ, ಇಬ್ಬರು ಕಳ್ರೆ, ಒಬ್ಬ ಹಣ್ಣು ಮಾರಿ ಇನ್ನೊಬ್ಬ ನೀರು ಮಾರ್ತಾನೆ. ಅವನು ಸೂಚನೆ, ಅವರು ನೋಡು ಇಂಥ ಸೀಟಲ್ಲಿ ಇಂಥ ಕಡೆ ಇಂಥದ್ದಿದೆ. ಪಾಪ ಅವರು ಯಾರೋ ರಾಜಸ್ಥಾನ್ಗೂ ಗುಜರಾತ್ಗೂ ಪ್ರಯಾಣ ಮಾಡ್ತಿದ್ದಾರೆ. ಅವರು ಟಾಯ್ಲೆಟ್ಗೆ ಟ್ರೈನೆಲ್ಲ ಟಾಯ್ಲೆಟ್ಗೆ ಹೋಗಿ ಬರೋಷ್ಟರೊಳಗೆ ಅವರು ಆ ಲಗೇಜ್ನ ಎತ್ಕೊಂಡೇ ಹೊಟ್ಟೋಗ್ಬಿಟ್ಟಿದ್ದಾರೆ. ಬಾಕಿಯವರೆಲ್ಲ ಅಲ್ಲೇ ಕೂತಿದ್ದಾರೆ. ಒಬ್ಬರು ನಿದ್ದೆ ಮಾಡ್ತಿದ್ದಾರೆ, ಇನ್ನೊಬ್ಬರು ಕೂತಿದ್ದಾರೆ, ಎಷ್ಟರಾಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಒಂದೇನೋ ಲಗೇಜ್ ಇರ್ಬೋದೇನೋ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಹಾಗೆ ಲಗೇಜ್ ತೊಗೊಂಡು ಎಷ್ಟು ಹತ್ರ ಇದೆ ಆ ಡೋರ್ಲಿ ಇಳಿದು ಹೊಟ್ಟೋಗ್ಬಿಟ್ಟಿದ್ದಾರೆ. ಲಗೇಜ್ ಕದಿಯೋದು ಈ ಥರದೆಲ್ಲ ನಡೀತಾ ಇದೆ. ಹೊಟ್ಟೆಪಾಡಿಗೆಗೆ ಜನ ಏನು ಬೇಕಾದ್ರೂ ರೆಡಿ ಇದ್ದಾರೆ ಮಾಡಲಿಕ್ಕೆ. ಕದೀತಾರೆ, ಮೋಸ ಮಾಡ್ತಾರೆ, ಕೊಲೆ ಮಾಡ್ತಾರೆ, ದರೋಡೆ ಮಾಡ್ತಾರೆ. ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಒಂದೊತ್ತು ಊಟ, ಒಂದು ತುಂಡು ಬಟ್ಟೆಗೆ ಮನುಷ್ಯ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾನೆ. 50 ರೂಪಾಯಿಗೋಸ್ಕರ ಕೊಲೆ ಮಾಡಿದ್ದಾರೆ. ಒಂದು ಸಣ್ಣ ಚೈನ್ಗೆ ಮನುಷ್ಯನೇ ಸಾಯಿಸ್ಬಿಟ್ಟಿದ್ದಾರೆ. ಪಾಪ ಯಾರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. 9 ಗಂಟೆ ರಾತ್ರಿ ಮನೆಯಿಂದ ಊಟ ತೊಗೊಂಡು ಹೋಗ್ತೀನಿ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋರು ಮತ್ತು ಅವ್ರನ್ನ ನೋಡ್ಕೊಳ್ಳೋರು, ಪೇಷಂಟ್ ಜೊತೆಗೆ ಒಬ್ಬ ಅಡ್ಮಿಟ್ ಆಗಿದ್ದಾರೆ. ಪೇಷಂಟ್ನ ನೋಡ್ಕೊಳ್ಳೋ, ರೋಗಿ ನೋಡ್ಕೊಳ್ಳೋಕ್ಕೆ ಅವ್ರು ಯಾರೋ ಒಬ್ರು ಇನ್ನೊಬ್ರು ಇದ್ದಾರೆ. ಅವರಿಬ್ಬರಿಗೂ ಊಟ ಕೊಡಬೇಕಂತ ಬಿಸಿ ನೀರು, ಊಟ, ಒಂದಷ್ಟು ಹಣ್ಣು ತೊಗೊಂಡು ಪಾಪ ಮನೆಯಿಂದ ಹೋಗ್ತೀನಿ. ಅವ್ರು ಬೇರೆ ಊರಿಂದ ಬಂದು ಅಡ್ಮಿಟ್ ಆಗಿದ್ದಾರೆ. ಅವ್ರ ನೆಂಟರು ಅವರಿಗೆ ಊಟ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಕೊಡ್ತಿದ್ದಾರೆ. ರಾತ್ರಿ ಹೋಗ್ತಿರ್ಬೇಕಾದ್ರೆ, ಊಟ ತೊಗೊಂಡು ಹೋಗ್ತಿರ್ಬೇಕಾದ್ರೆ 9 ಗಂಟೆ 8:45 ಆಗಿತ್ತು ಅನಿಸುತ್ತೆ. ಹೋಗ್ತಿರ್ಬೇಕಾದ್ರೆ ಮಾತಾಡ್ತಾ ಅಡ್ರೆಸ್ ಕೇಳ್ತಾ, ಹಿಂಗೆ ನೋಡಿ ಅಡ್ರೆಸ್ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ, ಹೀಗೆ ಬರುತ್ತೆ. ಇಬ್ಬರು ಬಂದಿದ್ದಾರೆ, ಸುಮ್ಮನೆ ಚಾಕು ತೋರಿಸಿದ್ದಾರೆ. ಕೂಗಿದ್ರೆ ಹೊಟ್ಟೆಗೆ ಚುಚ್ಚಿಬಿಡ್ತೀನಿ. ಎಷ್ಟೊಂದು ವೆಹಿಕಲ್ ಓಡಾಡ್ತಿದೆ, ನೋಡೋರು ಏನ್ಕೋಬೇಕು, ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅನ್ಬೇಕು. ಅಲ್ಲಿ ಮಾತಾಡ್ತಿರೋದಲ್ಲ ದರೋಡೆ. ಒಬ್ಬ ಚಾಕು ತೋರಿಸಿದ್ದಾನೆ, ಚೈನ್ ಬಿಚ್ಚು, ಉಂಗುರ ಬಿಚ್ಚು, ವಾಚ್ ಬಿಚ್ಚು, ಪರ್ಸ್ ಕೊಡು ಎಲ್ಲ ಕಿತ್ಕೊಂಡು, ಆ ಕೈಲಿದ್ದು ಬ್ಯಾಸ್ಕೆಟು ಕಿತ್ಕೊಂಡು, ಕಿಚ್ಚಂಗೆ ಇಲ್ಲ. ತಕ್ಷಣ ಒಂದು ಕಾರ್ ಬರುತ್ತೆ, ಅದೆಲ್ಲೋ ನಿಂತಿರುತ್ತೆ ಕಾರು, ಎಲ್ಲ ಸಿಕ್ತು ಅಂತ ಗೊತ್ತಾದ ತಕ್ಷಣ ಬಂದ್ಬಿಟ್ಟು ಕಾರ್ ಹತ್ಕೊಂಡು ಹೊಟ್ಟೆ ಹೋಗ್ಬಿಡ್ತಾರೆ. ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ. ಆಮೇಲೆ ಕರೆದು ಹಿಂಗಾಗೋಯ್ತು ನೋಡಿ, ನನಗೆ ಚಾಕು ಚೂರಿ ತೋರಿಸ್ಬಿಟ್ಟು, ಅಯ್ಯೋ ಹೋಗ್ಲಿ ಬಿಡಿ ಸಾಯಿಸಿಲ್ವಲ್ಲ, ಹೋದಷ್ಟು ಹೋಯ್ತು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟು ಮನೆ ಕಳಿಸಿ ಧೈರ್ಯ ಹೇಳಿ. ಈ ಥರ ಇವತ್ತು ವಿಚಿತ್ರವಾದಂಥ ರೀತಿಯಲ್ಲಿ ಕಳ್ಳತನ ನಡೀತಾ ಇದೆ. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಬ್ಯಾಗು ಹಾಕ್ಕೊಂಡು ಹೋಗ್ತಾ ಇದ್ದಾನೆ, ಹಿಂದ್ಗಡೆ ಬ್ಯಾಗು, ಒಂದು ಚಿಕ್ಕ ಬ್ಯಾಗ್ ಹಿಂಗೆ ತಗ್ಲಾಕೊಂಡು, ಒಂದು ಸ್ಟಿಕ್ ಇದೆ, ಮ್ಯಾಗ್ನೆಟಿಕ್ ಸ್ಟಿಕ್, ಅದು ಹಿಂಗಂದ್ರೆ ಸಾಕು, ಅದು ಜಿಪ್ ಹಂಗೆ ಒಪ್ಕೊಂಡಾಗತ್ತೆ.
ಓಪನ್ ಆಗಿ ಗೊತ್ತೀನಿ, ಗೊತ್ತೇ ಆಗಲ್ಲ ಹಿಂದೆ ಜಿಪ್ ಓಪನ್ ಆಗ್ತೀನಿ ಅಂತೇಳಿ. ಆಮೇಲೆ ಹಿಂಗೆ ಡ್ಯಾಶು ಹಿಂಗೆ ಬಂದು ಹಿಂಗೆ ಮಾಡೋಷ್ಟೊಳಗೆ ಎತ್ಕೊಂಬಿಟ್ಟು ಹೊರಡ್ತಾರೆ. ಭಾಳ ಹೈಟೆಕ್ಕಾಗಿ ಕಳ್ತನ ಮಾಡ್ತಿದ್ದಾರೆ. ಈ ಥರದ್ದೆಲ್ಲ ನಡೀತದೆ. ಆದರೂ ಕೂಡ ನಮ್ಮ ಸಮಾಜ ಇದಕ್ಕಿನ್ನೂ ಸರಿಯಾದ ರೀತಿ ರಕ್ಷಣೆ ಸಿಗ್ತಿಲ್ಲ ಸಮಾಜದಲ್ಲಿ. ಕಾರಣ ಇಂಥ ಹೈಟೆಕ್ ಕಳ್ಳರಿಗೆ ಇದಕ್ಕೂ ಅಡ್ವಾನ್ಸ್ಡಾಗಿ ಏನಾರು ಒಂದು ಕಂಡುಹಿಡಿಬೇಕು. ಈ ಥರ ಕಳ್ಳತನ, ಸುವರ್ಣ ಅಪಹರಣ, ವಸ್ತ್ರ ಅಪಹರಣ, ರಚತಾನೆ ಬೆಳ್ಳಿ ಅಪಹರಣ ಮಾಡುವಂಥದ್ದು, ಈ ಥರ ದೋಷಗಳಿಂದ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾಯಿದೆ. ರಸ್ತೆಯಲ್ಲಿ ಹೋಗುವಾಗ, ಮನೇಲಿದ್ದಾಗ, ಪ್ರಯಾಣ ಮಾಡುವಾಗ, ಯಾವುದೇ ಸ್ಥಳ ಆಗಲಿ, ಅದು ತುಂಬಿದ ರಸ್ತೆ ಇರ್ಬೋದು, ಕಾಡಿರ್ಬೋದು, ಅಥವಾ ಯಾವುದೋ ಒಂದು ನಿರ್ಜನವಾದ ಪ್ರದೇಶ ಇರ್ಬೋದು, ಎಲ್ಲೇ ಆದರೂ ಕೂಡ ನಮ್ಮ ಪ್ರಾಣಕ್ಕೆ ತೊಂದರೆ ಆಗಬಾರ್ದು. ನಾವು ಹಾಕಿರುವಂಥ ವಸ್ತ್ರಗಳಾಗಲಿ, ಒಡವೆಗಳಾಗಲಿ, ಆಭರಣಗಳಾಗಲಿ ನಮ್ಮಿಂದ ಕಳ್ಳತನ ಆಗಬಾರ್ದು ಅನ್ನೋದಾಗಿದ್ದರೆ, ಇಂದಿನ ಕಾಲದಲ್ಲಿ ಒಂದು ಶರೀರಕ್ಕೆ ದಿಗ್ಬಂಧನ ಮಾಡ್ಕೋತಾ ಇದ್ರಂತೆ. ದಿಗ್ಬಂಧನ ಅಂದ್ರೇನು? ನಮ್ಮನ್ನು ಯಾರು ಟಚ್ ಮಾಡಬಾರ್ದು. ಟಚ್ ಮಾಡೋಕ್ಕೆ ಅಂತ ಹೋದರೆ ಏನೋ ಒಂದು ಆಘಾತ, ಅಥವಾ ನಮ್ಮ ಹತ್ರ ಬಂದ ತಕ್ಷಣ ಅವಾಗ ಬಿದ್ದೋಗ್ಬೇಕು, ಇಲ್ಲ ಮಾಡಿದ ತಕ್ಷಣ ಸಿಕ್ಕಾಕೊಂಡ್ಬಿಡ್ಬೇಕು, ಕಳ್ತನ ಮಾಡಿದ ತಕ್ಷಣ ಸಿಕ್ಕಾಕೊಂಡ್ಬಿಡ್ಬೇಕು. ಆ ರೀತಿ ಒಂದು ಟೆಕ್ನಿಕ್ ಇತ್ತು. ಈಗ ಜೋಬಿಂದ ತೆಗೆದು ಗನ್ ಶೂಟ್ ಮಾಡೋಷ್ಟರೊಳಗೆ ಮಾಯ ಆಗಿಬಿಡ್ತಾರೆ, ಫಾಸ್ಟಾಗಿ ಹೋಗ್ಬಿಡ್ತಾರೆ. ಅಥವಾ ಹಿಡ್ಕೊಂಡು ಹೊಡೆಯೋಷ್ಟರೊಳಗೆ ನಮ್ಮನ್ನು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಭಾಳ ಕಷ್ಟ. ಭಾಳ ಸಿಚುವೇಶನ್ ಅಬ್ಸರ್ವ್ ಮಾಡ್ತಾರೆ. ಯಾರು ಇರಬಾರ್ದು, ಅವರು ಏನು ಮಾಡೋಕ್ಕೂ ಆಗಬಾರ್ದು, ಆ ಥರ ಸ್ಪಾಟ್ನಲ್ಲೇ ಕಾಯ್ತಿರ್ತಾರೆ. ಅಲ್ಲೊಬ್ಬ ಕೂತಿರ್ತಾನೆ, ಇಲ್ಲೊಬ್ಬ ಕೂತಿರ್ತಾನೆ, ಹಿಂದ್ಗಡೆ ಒಬ್ಬ ಬರ್ತಿರ್ತಾನೆ, ಎಲ್ಲ ಅವ್ರ ಕಡೆಯವರೇ ಇರ್ತಾರೆ. ಕೂಕೊಂಡ್ರು ಕೂಡ ಅವರೇ ಬಂದು ನಮ್ಮನ್ನು ಸ್ಟಾಪ್ ಮಾಡ್ತಾರೆ. ಹೊಡೆಯೋಕ್ಕೆ ಹೋಗ್ಬಾರ್ದು, ಬಿಡ್ರಿ ಹಾಳಾಗೋಯ್ತು, ಎತ್ಕೊಂಡು ಹೋಗ್ಲಿ ಅಂತಾರೆ. ಅವ್ನ ಕಡೆಯವರೇ, ಕಳ್ಳನ ಕಡೆಯವರೇ ಅವರು. ಆ ಥರ ನಡೀತಾ ಇದೆ ಪಕ್ಕ. ಈ ಮೈಗಳ್ರಿರ್ತಾರಲ್ಲ, ದುಡಿದು ತಿನ್ನೋಕ್ಕೆ ಯೋಗ್ಯತೆ ಇಲ್ಲದವರು, ಅಂಥವರು ಈ ಕೆಲಸ ಮಾಡ್ತಾರೆ. ಆದ್ದರಿಂದ ನಮ್ಮನ್ನು ನೋಡಿದ ತಕ್ಷಣ ಅವ್ರು ಮಂಕಾಗಬೇಕು, ಕಳ್ತನ ಮಾಡಬೇಕು ಅಂತ ಬರಬಾರ್ದು. ನಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಮೈ ಝುಮ್ಮನ್ಬೇಕು. ನಮ್ಮನ್ನು ನೋಡಿದ ತಕ್ಷಣ ಮುಟ್ಟಕ್ಕೆ ಆಗಬಾರ್ದು ಅವ್ರಿಗೆ. ಅಕಸ್ಮಾತ್ ಮುಟ್ಟಕ್ಕೆ ಬಂದರೂ ಏನೋ ಒಂದಾಗ ಅಲ್ಲೇ ಬಿದ್ದಬೇಕು ಅವರು. ಸಿಕ್ಕಾಕೊಂಡ್ಬಿಡ್ಬೇಕು. ಸಿಕ್ಕಿ ಜನ ಹೊಡಿಬೇಕು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ತೊಗೊಂಡು ಕೊಡಬೇಕು. ಆ ಲೆವೆಲ್ಲಿಗೆ ನಮಗೆ ನಾವು ಸೆಕ್ಯೂರಿಟಿ, ಶಾಶ್ವತವಾದಂಥ ಸೆಕ್ಯೂರಿಟಿ, ಭದ್ರತೆಯನ್ನು ಮಾಡ್ಕೋಬೇಕು ಅಂತಂದರೆ ಇಂದಿನ ಕಾಲದಲ್ಲಿ ಒಂದು ಮಂತ್ರ ಕಂಡುಹಿಡ್ದಿದ್ರು. ಏನಂದರೆ, ಈಗೇನಪ್ಪ ಇಡೀ ಬೆಂಗಳೂರಿನಲ್ಲಿ ಎಲ್ಲೋದ್ರೂ ಜನ ಸಿಗುತ್ತೆ, ಬಸ್ಸು, ಕಾರು. ಅವತ್ತಿನ ಕಾಲದಲ್ಲಿ ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಕಾಡಲ್ಲಿ ಹೋಗ್ಬೇಕು. ಒಂದು ಕಾಡು ಬಿಟ್ಟು ಇನ್ನೊಂದು ಕಾಡು ಬಿಟ್ಟು ಹೋದರೆ ಊರು ಸಿಗೋದು. ಈ ಬೆಟ್ಟ ಅಥವಾ ಆ ಬೆಟ್ಟ ಹೇಳಿದ್ರೆ ಇನ್ನೊಂದು ಊರು ಸಿಗ್ತಿತ್ತು. ಆ ಕಾಡು ಬೆಟ್ಟ ಹತ್ತೋಷ್ಟರೊಳಗೆ ಈ ಕಳ್ಳರ ಕಾಟ ಇರ್ತಿತ್ತಂತೆ. ಮಾಸ್ಕ್ ಹಾಕ್ಕೊಂಡು ತಲೆಯೆಲ್ಲ ಇದೆಲ್ಲ ಭದ್ರ ಮಾಡ್ಕೊಂಡು ಬಂದು ಕಿತ್ಕೊಂಡು ಹೊಟ್ಟೋಗ್ಬಿಡ್ರಂತೆ ಕಳ್ಳರು. ಕಾಡುಗಳ್ಳರು ಅಂತಾರೆ ಅವ್ರನ್ನ, ರಸ್ತೆಗಳ್ಳರು ಅಂತಾರೆ. ಈ ರೀತಿ ಇದ್ದಾಗ ಅವ್ರೇನು ಮಾಡ್ತಿದ್ರು, ಯಾವ ಭಯನೂ ಇಲ್ದೇ ಆರಾಮಾಗಿ ಹೋಗ್ಬೇಕು ಅಂತಂದರೆ ಅವರು ಚಿನ್ನ, ಬೆಳ್ಳಿ ಏನೇ ಕೈಲಿ ತೊಗೊಂಡೋದ್ರು ಕೂಡ ಯಾವುದೂ ಮುಟ್ಟತ್ತಿರಲ್ವಂತೆ. ಏನಪ್ಪ ಅಂತಂದರೆ, ಇಂದ್ರಾಕ್ಷಿದು ಒಂದು ಮಂತ್ರ ಇತ್ತಂತೆ. ಇಂದ್ರಾಕ್ಷಿ ತಂತ್ರ ಸಾಧನೆ ಒಂದು ಚಿಕ್ಕ ಮಂತ್ರ ಇದೆ. ಆ ಚಿಕ್ಕ ಮಂತ್ರ ಎಷ್ಟು ರಕ್ಷಣೆ ಕೊಡುತ್ತೆ ಅಂದರೆ, ಪರ್ಮನೆಂಟಾಗಿ, ಶಾಶ್ವತವಾಗಿ ಅಂತಂದರೆ ಬಹಳ ಪವರ್ಫುಲ್. ಒಂದು ಭಸ್ಮ ತಗೋಬೇಕು. ಭಸ್ಮ ಅಥವಾ ಶ್ರೀಗಂಧ ಅಥವಾ ಕುಂಕುಮ ತೊಗೊಂಡು ಕೈಲಿ ಇಟ್ಕೊಂಡು ಅದನ್ನು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಅದಕ್ಕೆ ಎನರ್ಜಿ ಪಾಸ್ ಮಾಡಬೇಕು. ಆ ಕುಂಕುಮದಲ್ಲಿ, ಭಸ್ಮದಲ್ಲಿ, ಗಂಧದಲ್ಲಿರೋಕ್ಕಂಥ ಮಾಲಿಕ್ಯೂಲ್ಸು, ಆ್ಯಟಮ್ಸ್ನ ಎನರ್ಜೈಸ್ ಮಾಡಬೇಕು. ಏನು? ಮಧ್ಯದ ಬೆರಳು ಶನಿಗ್ರಹ, ಮಧ್ಯದ ಬೆರಳಲ್ಲಿ ಓಂ ಓಂ ಇಂದ್ರಾಣಿಯೈ ನಮಃ, ಓಂ ಓಂ ಇಂದ್ರಾಣಿಯೈ ನಮಃ, ಓಂ ಓಂ ಇಂದ್ರಾಣಿಯೈ ನಮಃ, ಓಂ ಓಂ ಇಂದ್ರಾಣಿಯೈ ನಮಃ, ಓಂ ಓಂ ಇಂದ್ರಾಣಿಯೈ ನಮಃ ಅಂಥೇಳಿ ಬೆಳಗ್ಗೆ ಸಂಜೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಬೆಳಗ್ಗೆ ಮತ್ತು ರಾತ್ರಿ ಚೆನ್ನಾಗಿ ಜಪ ಮಾಡಿಬಿಟ್ಟು ಅದನ್ನು ಡಬ್ಬಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಹೊರಗಡೆ ಹೋಗುವಾಗ ಮತ್ತೆ ಅದನ್ನು ತೊಗೊಂಡು ಕಣ್ಣು ಮುಚ್ಕೊಂಡು ಓಂ ಓಂ ಇಂದ್ರಾಣಿಯೈ ನಮಃ, ಓಂ ಓಂ ಇಂದ್ರಾಣಿಯೈ ನಮಃ ಅಂಥೇಳಿ ಹಣೆಗೋ ಕತ್ಕೋ ಶರೀರದ ಎಲ್ಲರೂ ಹಚ್ಚಬೇಕು. ಭಸ್ಮ, ಕುಂಕುಮ ಅಥವಾ ಗಂಧನ ಹಚ್ಬಿಟ್ಟು ನಂಪಾಣ ಹೋದರೆ ಅದು ತೊಳೆಯೋವರೆಗೂ, ಅದು ಅಳಿಸೋಗೋವರೆಗೂ ನಮ್ಮನ್ನು ಯಾರೂ ಮುಟ್ಟಂಗಿಲ್ವಂತೆ. ಅಷ್ಟು ಪವರ್ಫುಲ್ ಅಂಥೇಳಿ ಇದು. ಇಂದ್ರಾಕ್ಷಿ ಅಂದರೆ, ಅಕ್ಷಿ ಅಂದರೆ ಕಣ್ಣು, ಮೈತುಂಬ ಕಣ್ಣಿರೋಳಿಗೆ ಇಂದ್ರಾಕ್ಷಿ ಅಂಥೇಳಿ. ಮೈತುಂಬ ಕಣ್ಣುಗಳನ್ನು ಹೊಂದಿರುವವಳು ಇಂದ್ರಾಕ್ಷಿ ಅಂತೇಳಿ. ಇಂದ್ರ ಅಕ್ಷಿ ಇಂದ್ರಾಕ್ಷಿ. ಇಂದ್ರಿಯಗಳಲ್ಲಿ ಕಣ್ಣುಳ್ಳವಳು. ಇಂದ್ರಿಯಗಳಲ್ಲಿ, ನಮ್ಮ ಶರೀರದ ಎಲ್ಲ ಇಂದ್ರಿಯಗಳಲ್ಲೂ ಕಣ್ಣನ್ನು ಇಟ್ಟಿರೋಳಿಗೆ ಇಂದ್ರಾಕ್ಷಿ ಅಂತ. ಓಂ ಓಂ ಇಂದ್ರಾಣಿಯೈ ನಮಃ, ಓಂ ಓಂ ಇಂದ್ರಾಣಿಯೈ ನಮಃ ಅಂಥೇಳಿ
ನಾವು ಅದನ್ನು ಅಭಿಮಂತ್ರಿಸಿ ನಮ್ಮ ಶರೀರ ಸ್ಪರ್ಶ ಮಾಡಿಕೊಂಡ್ರೆ ಆ ಸ್ಮೆಲ್ ಇರೋವರೆಗೂ, ಅದು ಅಳಿಸೋಗೋವರೆಗೂ, ಅದು ಕಂಪ್ಲೀಟಾಗಿ ತೊಳೆಯೋವರೆಗೂ ನಮ್ಮ ಶರೀರದಲ್ಲಿ ಶಾಶ್ವತವಾದಂಥ ಭದ್ರತೆ ಇರ್ತದೆ ಅಂಥೇಳಿ ಇದನ್ನು ಹಚ್ಕೊಂಡು ಆಗಿನ ಕಾಲದಲ್ಲಿ ಬರೀ ಕಾಲಲ್ಲೇ ಒಂದು ಊರಿಂದ ಊರಿಗೆ ಹೋಗ್ತಿದ್ರು. ಈಗಿನ ಥರ ಆಟೋ ರಿಕ್ಷಾ, ಮೆಟ್ರೋ, ಟ್ರೈನು, ಬಸ್ಸು, ಕಾರು ಇರಲಿಲ್ಲ ಅವಾಗಿದ್ದು ಆನೆ, ಒಂಟೆ, ಪಲ್ಲಕ್ಕಿ ಇಷ್ಟೇ ವಾಹನ ಅವಾಗಿದ್ದು. ಇನ್ನು ಬೇರೆ ಏನೂ ಇರಲಿಲ್ಲ ಆಗ. ಎತ್ತಿನ ಗಾಡಿ ಇಷ್ಟು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅದು ಹೋಗೋಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಬೇಕು 6 ತಿಂಗಳು. ಈಗಿನ ಫ್ಲೈಟೆಲ್ಲ 1 ಅವರಲ್ಲಿ ಹೊಟ್ಟೋಗ್ಬಿಡ್ತೀವಿ ಎಲ್ಲಿ ಬೇಕೋ ಅಲ್ಲಿಗೆ. ಅಲ್ಲಿ ತಿಂಗಾಗಟ್ಟಲೆ ನಡಗಬೇಕಾಗಿತ್ತು, ವಾರಗಟ್ಟಲೆ ನಡಿಬೇಕಾಯಿತು. ಕಾಡಲ್ಲಿ ಕಳ್ಳರು, ಮೋಸಗಾರರು, ದರೋಡೆಕೋರು ಎಲ್ಲರೂ ಇರ್ತಾಯಿದ್ರು. ಅವರು ಯಾವುದೇ ತೊಂದರೆ ಇಲ್ಲದೇ ಒಂದು ಸ್ಥಳ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಇದನ್ನು ಬದ್ಧತೆ ಮಾಡ್ಕೊಂಡು ಹೋಗ್ತಾಯಿದ್ರು. ಆದ್ದರಿಂದ ನಮಗೆ ಶಾಶ್ವತವಾದಂಥ ನಮಗೆ ಸೆಕ್ಯೂರಿಟಿ ಬೇಕು ಅಂತಂದರೆ ಎಷ್ಟೇ ಹಣ ಇದ್ದರೂ, ಎಷ್ಟು ಒಡವೆ ಹಾಕಿದ್ರು, ಎಷ್ಟೇ ಓದಿದ್ರು, ಎಷ್ಟೇ ಬುದ್ಧಿವಂತರಾಗಿದ್ದರು, MP, MLA, ಮಿನಿಸ್ಟ್ರು ಎಲ್ಲರೂ ಇನ್ಫ್ಲೂಯೆನ್ಸ್ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ಯಾರೂ ಕಾಪಾಡೋದಿಲ್ಲ. ಅದಕ್ಕೆ ಎಲ್ಲಕ್ಕಿಂತ ಬಲ ದೈವಬಲ. ದೈವಬಲ ಇದ್ದವನಿಗೆ ಎಲ್ಲದರಲ್ಲೂ ಭದ್ರತೆ, ಶಾಶ್ವತವಾದ ಭದ್ರತೆ ಅಂಥೇಳಿ ಇಂದ್ರಾಕ್ಷಿ ತಂತ್ರಸಾರ ಅಂತಿದೆ. ಆ ತಂತ್ರಸಾರ ಇದೊಂದು ಸಣ್ಣ ಮಂತ್ರ, ಬಹಳ ಪವರ್ಫುಲ್. ಆದ್ದರಿಂದ ಪ್ರತಿಯೊಬ್ಬರಿದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಸಂಜೆವರೆಗೂ ಹೋಗ್ತವಾಗ ಬರುವಾಗೆಲ್ಲ ಓಂ ಓಂ ಇಂದ್ರಾಣಿಯೈ ನಮಃ, ಓಂ ಓಂ ಇಂದ್ರಾಣಿಯೈ ನಮಃ ಅಂತ ಜಪ ಮಾಡ್ತಿದ್ರೆ ಸರ್ವಾಂಗಗಳಿಗೂ, ಸರ್ವ ವಸ್ತುಗಳು ನಮ್ಮ ಶರೀರದಲ್ಲಿ ಏನೇನಿದೆಯೋ ಅದಕ್ಕೆಲ್ಲಕ್ಕೂ ಕೂಡ ಸೆಕ್ಯೂರಿಟಿ ಇರ್ತದೆ. ಅದರಿಂದ ಇದು ಸೆಕ್ಯೂರಿಟಿ ಫೋರ್ಸ್ ಅಂತ. ಹೇಗೆ ಒಬ್ಬ ಗನ್ಮನ್ ಜೊತೆಲಿರ್ತಾನೋ ಹಾಗೆ ದೈವಶಕ್ತಿ ನಮಗೆ ಕಾಪಾಡುತ್ತೆ ಅಂಥೇಳಿ ಇಂದಿನ ಕಾಲದಲ್ಲಿ ಗುರುಕುಲದ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು ಅಂತ ಕೆಲವು ಕಡೆ ಮಾಹಿತಿ ಇದೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ಎಲ್ಲ ಎಪಿಸೋಡ್ಸನ್ನು ಕೂಡ ಅಲ್ಲೂ ನೀವು ನೋಡ್ಬೋದು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.